ನಮಸ್ತೆ ಆತ್ಮೀಯರೇ, ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಬದುಕು ಚಾನೆಲ್ನ ಹೀಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ವಿಡಿಯೋದ ನೋಟಿಫಿಕೇಶನ್ಗಾಗಿ ಸಬ್ಸ್ಕ್ರೈಬ್ ಬಟನ್ ಜೊತೆಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದ್ರ ಮೂಲಕ ನಮ್ಮ ಹೊಸ ವಿಡಿಯೋದ ನೋಟಿಫಿಕೇಶನ್ಗಳನ್ನು ಸುಲಭವಾಗಿ ಪಡೆಯಿರಿ. ಮತ್ತು ಚಾನೆಲ್ನ ವಿಡಿಯೋಗಳು ಇಷ್ಟ ಆಗಿದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ಈ ವಿಡಿಯೋದಲ್ಲಿ ವಿಷ್ಣುವಿನ ಅದ್ಭುತ ಅವತಾರದ ಪರಿಚಯವನ್ನು ನಿಮಗೆ ಮಾಡ್ತಾ ಇದ್ದೀನಿ. ವಿಷ್ಣುವಿನ 6ನೇ ಅವತಾರ ಮತ್ತು ಶಿವನ ಶಿಷ್ಯನಾದಂಥ ಪರಶುರಾಮರ ಹಿನ್ನೆಲೆಯ ಕಥೆಗಳನ್ನು ಈ ವಿಡಿಯೋದಲ್ಲಿ ನೀವು ತಿಳಿದುಕೊಳ್ತೀರಿ. ತ್ರೇತಾಯುಗದಲ್ಲಿ ಜೀವಿಸಿದಂತಹ ರೇಣುಕೆ ಮತ್ತು ಜಮದಗ್ನಿಯ ಪುತ್ರನಾದಂಥ ಪರಶುರಾಮನ ಹಿನ್ನೆಲೆಯ ಕಥೆಗಳನ್ನು ಈ ವಿಡಿಯೋದಲ್ಲಿ ಹಂಚಿಕೊಳ್ಳಲಿದ್ದೇನೆ. ಮಹಾವಿಷ್ಣು ಲೋಕ ಕಲ್ಯಾಣಕ್ಕಾಗಿ ಎತ್ತಿದಂಥ ಪ್ರತಿಯೊಂದು ಅವತಾರವೂ ಅದರದೇ ಆದಂಥ ರೋಚಕದ ಹಿನ್ನೆಲೆಯ ಕಥೆಯನ್ನು ಒಳಗೊಂಡಿದೆ. ಪರಶುರಾಮ ಕ್ಷತ್ರಿಯ ಕುಲದ ನಾಶಕ್ಕೆ ಬಂದಿದ್ದ ಅಂತ ಹೇಳಲಾಗುತ್ತೆ. ಪರಶುರಾಮ ಬಲಶಾಲಿಯು, ವಿನಯವಂತನು ಮತ್ತು ಅತ್ಯಂತ ಪ್ರಾಮಾಣಿಕ ವ್ಯಕ್ತಿತ್ವವನ್ನು ಹೊಂದಿದಂಥ ಧೀಮಂತ ಪುರುಷ ಅಂತ ಹೇಳಲಾಗುತ್ತೆ. ಭ್ರಷ್ಟ ಕ್ಷತ್ರಿಯರನ್ನೆಲ್ಲರನ್ನೂ ನಾಶ ಮಾಡುವಂಥ ಉದ್ದೇಶದಿಂದ ಶ್ರೀಮನ್ನಾರಾಯಣ ಪರಶುರಾಮನ ಅವತಾರದಲ್ಲಿ ಜನಿಸಿದ ಅಂತ ಕೆಲವು ಪುರಾಣಗಳು ಹೇಳುತ್ತವೆ. ಜಗತ್ತಿನ 7 ಚಿರಂಜೀವಿ ವ್ಯಕ್ತಿಗಳ ಪೈಕಿ ಪರಶುರಾಮ ಕೂಡ ಒಬ್ಬ ಅಂತ ಹೇಳಲಾಗುತ್ತೆ. ತನ್ನ ತಾಯಿಗೋಸ್ಕರ ಪರಶುಘಡದಲ್ಲಿ ತಪಸ್ಸನ್ನ ಆಚರಿಸಿ ಶ್ರೀಮನ್ ವಿಷ್ಣುವಿನಿಂದ ಪರಶು ಅನ್ನುವಂತಹ ಕೊಡಲಿಯನ್ನ ಪಡೆದಿದ್ರಿಂದ ಈತನನ್ನ ಪರಶುರಾಮ ಅಂತ ಪುರಾಣಗಳು ಗುರುತಿಸುತ್ತೆ ಅಂತ ಹೇಳಲಾಗುತ್ತೆ. ಹುಟ್ಟಿನಿಂದಲೂ ಕೂಡ ಈತ ಒಬ್ಬ ಪರಿಶುದ್ಧ ಬ್ರಾಹ್ಮಣನಾಗಿದ್ರೂ ಕೂಡ ಕ್ಷತ್ರಿಯರ ಹಾಗೆ ಧೈರ್ಯ ಮತ್ತು ಸಾಹಸಗಳನ್ನು ಹೊಂದಿದ್ರಿಂದ ಈತ ಕ್ಷಾತ್ರಿಯನೇ ಎಂದು ಹೇಳಲಾಗುತ್ತೆ. ಜಮದಗ್ನಿ ಮತ್ತು ರೇಣುಕಾದೇವಿ ಭಕ್ತಿ ಮತ್ತು ಸೇವೆಗಳಿಂದ ಪರಶಿವನಿಗೆ ಪಾತ್ರರಾಗಿದ್ರು ಮತ್ತು ಪರಶಿವನ ಕೃಪೆಯಿಂದ ಪಾತ್ರರಾಗಿದ್ರು ಅಂತ ಹೇಳಲಾಗುತ್ತದೆ. ಒಂದಾನೊಂದು ಕಾಲದಲ್ಲಿ ರೇಣುಕಾದೇವಿ ನದಿಗೆ ನೀರನ್ನು ತರೋದಕ್ಕೆ ಹೋದಾಗ ಚಿತ್ರರಥ ಅನ್ನುವಂಥ ಗಂಧರ್ವನನ್ನು ನೋಡಿ ಆಸೆಗೊಂಡು ನೀರನ್ನು ತರುವುದನ್ನು ತಡವಾಗಿ ನೀರನ್ನು ತಂದು ಜಮದಗ್ನಿಗೆ ಒಪ್ಪಿಸ್ತಾಳೆ. ಆದರೆ ಇದೆಲ್ಲದರ ಹಿಂದೆ ಏನಾಯಿತು ಅನ್ನೋದನ್ನು ಆಂತರ್ಯದಲ್ಲಿ ಅರಿತಂಥ ಜಮದಗ್ನಿ ರೇಣುಕಾದೇವಿಗೆ ಶಾಪವನ್ನು ನೀಡ್ತಾನೆ. ಚಿತ್ರರಥ ಅನ್ನುವಂಥ ಗಂಧರ್ವನನ್ನು ನೋಡಿ ವ್ಯಾಮೋಹಗೊಂಡಂಥ ರೇಣುಕೆಯ ಪರಿಸ್ಥಿತಿಯನ್ನು ಆಂತರ್ಯದಲ್ಲಿ ಅರಿತುಕೊಂಡಂಥ ಜಮದಗ್ನಿ ತನ್ನ ವ್ರತಕ್ಕೆ ಭಂಗ ತರುವಂಥ ಕೆಲಸವನ್ನು ರೇಣುಕೆ ಮಾಡಿದಳು ಅನ್ನುವಂಥ ಕೋಪದಿಂದ ಆಕೆಯ ತಲೆಯನ್ನು ಕತ್ತರಿಸುವುದಕ್ಕೆ ತನ್ನ ಉಳಿದ ಎಲ್ಲ ಮಕ್ಕಳಿಗೂ ಆಜ್ಞಾಪನೆಯನ್ನು ಹೊರಡಿಸ್ತಾನೆ ಜಮದಗ್ನಿ. ಆದರೆ ತನ್ನ ಹೆತ್ತ ತಾಯಿಯ ತಲೆಯನ್ನು ಕತ್ತರಿಸೋದಕ್ಕೆ ಯಾವ ಮಕ್ಕಳು ಸಹ ಒಪ್ಪೋದಿಲ್ಲ. ಹಾಗೆ ಜಮದಗ್ನಿಯ ಮಕ್ಕಳು ಸಹ ಈ ವಿಚಾರವನ್ನು, ಈ ಆದೇಶವನ್ನು ಪಾಲಿಸೋದಕ್ಕೆ ನಿರಾಕರಿಸ್ತಾರೆ. ಹೀಗಾಗಿ ತನ್ನ 5ನೆಯ ಮಗನಾದಂಥ ಯೋಧನಾದಂಥ ಪರಶುರಾಮನನ್ನ ಕೂಗ್ತಾನೆ ಜಮದಗ್ನಿ. ತನ್ನ 4 ಮಕ್ಕಳಿಗೆ ಶಾಪವನ್ನಿತ್ತಂಥ ಜಮದಗ್ನಿ ತನ್ನ 5ನೇ ಮಗನಾದ ಪರಶುರಾಮನಿಗೆ ತನ್ನ ತಾಯಿಯ ತಲೆಯನ್ನು ಕತ್ತರಿಸುವ ಆದೇಶವನ್ನಿದ್ದಾಗ ತಂದೆಯ ಆದೇಶದಂತೆ ಪರಶುರಾಮ ರೇಣುಕೆಯ ತಲೆಯನ್ನು ಕತ್ತರಿಸ್ತಾನೆ. ಹೀಗಾಗಿ ತನ್ನ ಆಜ್ಞೆಯ ಪಾಲನೆಗೆ ಸಂತೋಷಗೊಂಡಂಥ ಜಮದಗ್ನಿ ಪರಶುರಾಮನಿಗೆ ಕೆಲವೊಂದಷ್ಟು ವರವನ್ನು ಬೇಡುವಂತೆ ಹೇಳ್ತಾನೆ. ಆಗ ತನ್ನ ತಾಯಿಯ ಪ್ರೀತಿಗಿಂತ ಜಗತ್ತಿನಲ್ಲಿ ಬೇರೆ ಯಾವ ಸಂಪತ್ತು ತನಗಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಪರಶುರಾಮ ತನ್ನ ತಾಯಿಯನ್ನು ಮತ್ತೆ ಬದುಕಿಸುವಂತೆ ಜಮದಗ್ನಿಯಲ್ಲಿ ಬೇಡ್ಕೊಳ್ತಾಳೆ. ಮತ್ತು ಶಾಪಗ್ರಸ್ತನಾದಂಥ ತನ್ನ ಸಹೋದರರೆಲ್ಲರೂ ಶಾಪ ವಿಮುಕ್ತಿಯನ್ನು ಹೊಂದೋದಕ್ಕೆ ಜಮದಗ್ನಿಯ ಬಳಿ ಮೊರೆ ನೀಡ್ತಾನೆ ಪರಶುರಾಮ. ಹೀಗಾಗಿ ತನ್ನ ತಾಯಿಯ ಮೇಲಿನ ಪ್ರೀತಿಯನ್ನು ಗೌರವಿಸಿದಂಥ ಜಮದಗ್ನಿ ಪರಶುರಾಮನಿಗೆ ಅವನು ಕೇಳಿದಂತಹ ವರವನ್ನು ನೀಡಿ ಆತನಿಗೆ ಆಶೀರ್ವಾದವನ್ನು ಮಾಡ್ತಾನೆ ಅಂತ ಕೆಲವು ಪುರಾಣಗಳು ಹೇಳುತ್ತದೆ. ಹಾಗೆ ಗಣೇಶನನ್ನ ಏಕದಂತ ಅಂತ ಕರೆಯೋದಕ್ಕೆ ಕೂಡ ಪರಶುರಾಮ ಕಾರಣನಾಗ್ತಾನೆ ಅಂತ ಕೆಲವು ಇತಿಹಾಸಗಳು ಹೇಳುತ್ತೆ. ಅದೇನೆಂದರೆ, ಅದೊಂದು ದಿನ ಶಿವನನ್ನ ಭೇಟಿ ಮಾಡೋದಕ್ಕೆ ಪರಶುರಾಮ ಬಂದಿರ್ತಾನೆ. ಗಣೇಶ ತನ್ನ ತಂದೆಯವರು ಈಗ ಯಾರನ್ನೂ ಭೇಟಿ ಆಗೋದಿಲ್ಲ ಅಂತ ಪರಶುರಾಮನಿಗೆ ಹೇಳಿದಾಗ ಸಿಟ್ಟಾದಂಥ ಪರಶುರಾಮನು ಶಿವನನ್ನ ಭೇಟಿಯಾಗದೆ ನಾನು ಇಲ್ಲಿಂದ ಹೊರಡೋದಿಲ್ಲ ಅಂತ ಪಟ್ಟು ಹಿಡಿದು ಕೂರ್ತಾರೆ. ಆದ್ದರಿಂದ ಕೋಪಗೊಂಡಂಥ ಗಣೇಶ ಪರಶುರಾಮನ ನಡುವೆ ಯುದ್ಧವೊಂದು ಜರುಗಿ ಆ ಯುದ್ಧದಲ್ಲಿ ಕೋಪದಲ್ಲಿ ಪರಶುರಾಮ ಗಣೇಶನ ಒಂದು ಹಲ್ಲನ್ನು ಮುರಿತಾನೆ. ಆ ಕ್ಷಣದಿಂದ ಆತನು ಒಂದೇ ಹಲ್ಲಿನ ಮೇಲೆ ಇರಬೇಕಾಗುತ್ತೆ ಮತ್ತು ಆ ಕ್ಷಣದಿಂದ ಆತನನ್ನ ಏಕದಂತ ಅಂತ ಕರೀತಾರೆ ಅಂತ ಕೆಲವು ಪುರಾಣಗಳು ಹೇಳುತ್ತೆ. ರಾಮಾಯಣದಲ್ಲೂ ಕೂಡ ಪರಶುರಾಮರ ಕೆಲವು ಕಥೆಗಳು ಐತಿಹ್ಯದಲ್ಲಿದೆ ಅನ್ನೋದನ್ನ ಹೇಳಲಾಗುತ್ತೆ. ಅದೊಂದು ದಿನ ರಾಮ ಸೀತೆಯ ಸ್ವಯಂವರದಲ್ಲಿ ಶಿವಧನಸ್ಸನ್ನು ಮುರಿಯುವಂಥ ಸಂದರ್ಭದಲ್ಲಿ ಭೂಮಿ ಕಂಪಿಸುತ್ತೆ. ಆಗ ಭೂಮಿಯ ಕಂಪನವನ್ನು ಅರಿತುಕೊಂಡಂಥ ಪರಶುರಾಮ ರಾಮ ಶಿವಧನಸ್ಸನ್ನು ಮುರಿತಾ ಇದ್ದಾನೆ ಅಂತ ಅಂದಾಜಿಸ್ತಾನೆ.
ಭೂಮಿಯ ಕಂಪನಕ್ಕೆ ರಾಮನೇ ಕಾರಣ ಅನ್ನೋದನ್ನ ಅರಿತುಕೊಂಡಂತ ಪರಶುರಾಮ ಕೋಪದಿಂದ ರಾಮನ ವಿರುದ್ಧ ಯುದ್ಧವನ್ನ ಸಾರ್ತಾನೆ ಮತ್ತು ರಾಮ ಆತನ ವಿರುದ್ಧ ಯುದ್ಧವನ್ನ ಮಾಡಿ ತಾನು ವಿಷ್ಣುವಿನ ಅವತಾರ ಅನ್ನುವಂಥದ್ದನ್ನ ಪರಶುರಾಮನಿಗೆ ಅರ್ಥ ಮಾಡಿಸಿ ಆತನ ಕೋಪವನ್ನ ಶಾಂತವಾಗಿಸ್ತಾನೆ ಅಂತ ಹೇಳಲಾಗುತ್ತೆ. ಆ ಕ್ಷಣ ಪರಶುರಾಮರ ಕೋಪದ ಜೊತೆಗೆ ಆತನ ಅಹಂಕಾರವನ್ನು ಕೂಡ ರಾಮ ಅಲ್ಲಿ ಶಮನ ಮಾಡ್ತಾನೆ ಅಂತ ಹೇಳಲಾಗುತ್ತೆ ಮತ್ತು ಆತನಿಗೆ ಅಮರತ್ವದ ವರವನ್ನು ಕೂಡ ರಾಮ ನೀಡ್ತಾನೆ ಅಂತ ಹೇಳಲಾಗುತ್ತದೆ ಮತ್ತು ತನ್ನ ಮುಂದಿನ ಅವತಾರಕ್ಕಾಗಿ ಸುದರ್ಶನ ಚಕ್ರವನ್ನ ಜೋಪಾನ ಮಾಡುವಂತ ಕೆಲಸವನ್ನ ಪರಶುರಾಮನಿಗೆ ರಾಮರು ಒಪ್ಪಿಸ್ತಾರೆ ಅಂತ ಹೇಳಲಾಗುತ್ತೆ. ಮುಂದಿನ ಯುಗದಲ್ಲಿ ದ್ವಾಪರ ಯುಗದಲ್ಲಿ ಕೃಷ್ಣನ ಅವತಾರದಲ್ಲಿ ಜನಿಸಿದಂಥ ವಿಷ್ಣುವನ್ನ ಭೇಟಿಯಾದಂಥ ಪರಶುರಾಮ ಸಂದೀಪನ ಆಶ್ರಮದಲ್ಲಿ ಕೃಷ್ಣನನ್ನ ಭೇಟಿಯಾಗಿ ಆತನ ಸುದರ್ಶನ ಚಕ್ರವನ್ನ ಆತನಿಗೆ ಒಪ್ಪಿಸಿ ಧರ್ಮದ ಉದ್ದೇಶದಿಂದ ಜನನವಾಗಿರುವ ನಿಮ್ಮ ಈ ಅವತಾರ ಧರ್ಮವನ್ನು ಸ್ಥಾಪಿಸುವಂತಾಗಲಿ ಅನ್ನುವಂಥ ಹಾರೈಕೆಯನ್ನ ಕೃಷ್ಣನಿಗೆ ನೀಡಿ ಆತ ಅಲ್ಲಿಂದ ತೆರಳ್ತಾನೆ ಅಂತ ಹೇಳಲಾಗುತ್ತೆ. ವೀರ್ಯಾರ್ಜುನ ಜಮದಗ್ನಿಯನ್ನ ಹತ್ಯೆ ಮಾಡಿದಂತಹ ನೋವನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗದೆ ಪರಶುರಾಮ ಅಶ್ವಮೇಧ ಯಾಗದಲ್ಲಿ ಗೆದ್ದಂತ ಎಲ್ಲಾ ಭೂಮಿಯನ್ನ ಕಶ್ಯಪರಾಜನಿಗೆ ದಾನ ಮಾಡಿ ತಾನು ಗೆದ್ದಂತ ಎಲ್ಲಾ ಭೂಮಿಯನ್ನು ಕೂಡ ಕಶ್ಯಪರಾಜನಿಗೆ ದಾನವನ್ನ ಮಾಡಿದಂತ ಪರಶುರಾಮ ಶಿವನ ಕುರಿತು ಘೋರ ತಪಸ್ಸನ್ನ ಮಾಡಿ ತನಗೆ ಸಾವೇ ಬರದಂಥ ವರವನ್ನ ಪಡೆದುಕೊಂಡು ಮಹೇಂದ್ರ ಪರ್ವದಲ್ಲಿ ಇಂದಿಗೂ ಕೂಡ ತಪಸ್ಸನ್ನಾಚರಿಸ್ತಾನೆ ಅಂತ ಕೆಲವು ಪುರಾಣಗಳು ನಂಬುತ್ತದೆ. ಪರಶುರಾಮರ ಧ್ಯೇಯವು ಭಕ್ತರನ್ನ ಕಾಪಾಡುವುದು ಮತ್ತು ಪಾಪಿಷ್ಟರನ್ನ ನಾಶಪಡಿಸುವುದಾಗಿದೆ. ಈತ ವಿಷ್ಣುವಿನ 6ನೇ ಅವತಾರದಲ್ಲಿ 21 ಬಾರಿ ಕ್ಷತ್ರಿಯರನ್ನ ಕೊಂದ ಅನ್ನುವಂತ ಪ್ರತೀತಿ ಕೂಡ ಇದೆ. ಯಾಕೆ ಈತ ಕ್ಷತ್ರಿಯರನ್ನ ಕೊಂದ ಅನ್ನೋದಾದ್ರೆ ಆ ಕ್ಷತ್ರಿಯರೆಲ್ಲರೂ ಕೂಡ ಕ್ಷಾತ್ರಿಯ ಕುಲಕ್ಕೆ ಅವಿಧೇಯರಾಗಿದ್ರು ಅನ್ನೋ ಕಾರಣಕ್ಕೋಸ್ಕರ ಕ್ಷತ್ರಿಯರನ್ನ 21 ಬಾರಿ ಕೊಂದ ಅಂತ ಕೆಲವು ಪುರಾಣಗಳು ಹೇಳುತ್ತೆ. ಈತ ಹುಟ್ಟು ಬ್ರಾಹ್ಮಣನಾಗಿದ್ರು ಕೂಡ ಈತನ ಧೈರ್ಯ ಮತ್ತು ಶೌರ್ಯದಿಂದ ಈತ ಒಬ್ಬ ಕ್ಷಾತ್ರಿಯ ಕುಲದವನೇ ಎಂದು ಅನೇಕರು ನಂಬುತ್ತಾರೆ. ಆದರೆ ಕೆಲವೊಂದಷ್ಟು ಬ್ರಾಹ್ಮಣರ ಸಂಪ್ರದಾಯವನ್ನ ಈತ ಪಾಲಿಸಲಿಲ್ಲ ಅನ್ನೋ ಕಾರಣಕ್ಕೆ ಈತನನ್ನ ಹೊರಗಿಟ್ರು ಅಂತ ಕೂಡ ಕೆಲವು ಪುರಾಣಗಳು ಹೇಳುತ್ತೆ. ಅದೇನೇ ಆದ್ರೂ ಕ್ಷಾತ್ರಿಯರನ್ನ ನಾಶಪಡಿಸಿದಂತ ಪರಶುರಾಮನ ಉದ್ದೇಶ ಧರ್ಮ ಸ್ಥಾಪನೆ ಒಂದೇ ಆಗಿರುತ್ತೆ ಅನ್ನೋದು ಸತ್ಯವಾದ ಮಾತು. ಈಗಲೂ ಕೂಡ ಸವದತ್ತಿಯ ಯಲ್ಲಮ್ಮನ ಕ್ಷೇತ್ರದಲ್ಲಿ ಪರಶುರಾಮರ ಅವತಾರ ಪರಶುರಾಮರನ್ನ ಭಕ್ತಿಯಿಂದ ಪೂಜಿಸುವಂತ ಕೆಲವೊಂದಷ್ಟು ಭಕ್ತವರ್ಗ ನಮ್ಮೆದುರು ಇದೆ ಅನ್ನೋದನ್ನ ಹೇಳಬಹುದು. ಮತ್ತು ತಾಯಿಗೆ ತಕ್ಕಂತ ಮಗ ಕೂಡ ಪರಶುರಾಮ ಆಗಿದ್ರು ಅಂತ ಕೂಡ ಕೆಲವೊಂದಷ್ಟು ಜನರು ಹೇಳ್ತಾರೆ. ಧರ್ಮ ಪ್ರತಿಷ್ಠಾಪನೆಗೆ ಕಾರಣನಾದಂಥ ಪರಶುರಾಮನನ್ನ ನೆನೆಯುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಧನ್ಯವಾದಗಳು.